ಸರ್ ಎಲ್ಲೋ ಒಂದು ಕಡೆ ಬಾಟಮ್ 2 ಬರೋಕ್ಕೆ ಭವ್ಯ ಅವರು ತ್ರಿವಿಕ್ರಮ್ ಅವರ ನೆರಳಲ್ಲಿ ಇರೋದಕ್ಕೇ ಈ ಥರ ಆಗ್ತಿದೆಯಾ, ಅಥವಾ ಅವರ ಒಂದು ಕೆಪಾಬಿಲಿಟಿ ಹೊರಗೆ ಬರ್ತಿಲ್ವಾ ಅಂತ. ಕೆಲವೊಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಇಂಡಿಪೆಂಡೆಂಟ್ ಆಗು ಆಡಿದ್ದಾರೆ, ಇಲ್ಲ ಅಂತ ಅಲ್ಲ. ಅವ್ರನ್ನ ಶ್ಯಾಡೋಯಿಂದ ಹೊರಗೆ ಬರಬೇಕು ಅಂತ ಅನ್ಸುತ್ತಾ ಅಂತ. ಮೇ ಬಿ ಅನಿಸುತ್ತೆ, ಮೇ ಬಿ ಬಂದರೆ ಒಳ್ಳೇದು ಅನಿಸುತ್ತೆ. ಆ ಬರೋ ಪ್ರಯತ್ನದಲ್ಲೇ ಅವಳಿದ್ದಾಳೆ. ಯಾಕಂದರೆ ಈ ವಾರ ಬೇರೆ ತಂಡದಲ್ಲಿ ಆಡಿದ್ಲು. ತ್ರಿವಿಕ್ರಮ್ ಇದ್ದಿದ್ದು ತಂಡದ ಬಿಟ್ಟು ಬೇರೆ ತಂಡದಲ್ಲಿ ಆಡಿದ್ಲು. ಆ್ಯಂಡ್ ಅವಳಿಗೆ ಪರ್ಸ್ನಲಾಗಿ ಎಲ್ಲರೂ ಸ್ಟ್ಯಾಂಡ್ ತೊಗೋಬೇಕು, ಅಲ್ಲೆಲ್ಲ ಸ್ಟ್ಯಾಂಡ್ ತೊಗೊಂಡ್ಲು. ಸೊ ಅವಳು ಆ ಒಂದು ಪ್ರೊಸೆಸಲ್ಲೇ ಇದ್ದಾಳೆ. ಆ ಶ್ಯಾಡೋ ಅಂತ ಜನ ಏನು ಹೇಳ್ತಿದ್ರು, ಅಥವಾ ಇವಳಿಗೇನದು ಕಮೆಂಟ್ಸ್ ಬರ್ತಾಯಿತ್ತು, ಇಲ್ಲ ನಾನು ಅದಲ್ಲ, ನಾನು ಇಂಡಿವಿಜುವಲಾಗಿ ಆಡೋಕ್ಕೆ ಬಂದಿರೋದು ಅಂತ ತೋರಿಸೋ ಪ್ರೊಸೆಸಲ್ಲೇ ಇದ್ದಾಳೆ. ಸೊ ಅದು ತುಂಬ ಖುಷಿ ಆಗ್ತಿದೆ. ಈ ವಾರ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬರಬೇಕಾದ್ರೆ ಭವಿಂಗ್ ಅದೇ ಹೇಳ್ಬಿಟ್ಟು ಬಂದೆ, ಈ ವೇದಿಕೆ ನಿನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಪರ್ಸ್ನಲ್ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಕಳ್ಕೊಬೇಡ ನೀನು ಆಡು ಅಂತ. ಅವಳು ಆ ಪ್ರೊಸೆಸಲ್ಲಿ ಇದ್ದಾಳೆ, ಚೆನ್ನಾಗಿ ಆಡ್ತಾಳೆ. ಸರ್ ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಕೆಲವೊಂದು ಫೀಡ್ಬ್ಯಾಕ್ಸ್ ಬಂದಿರುತ್ತೆ, ಅದು ಹಾಗಲ್ಲ ಹೀಗಲ್ಲ, ನೀವು ಯಾರನ್ನು ಏನು ಅಂದ್ಕೊಂಡಿದ್ದೀರೋ ಈ ಥರ ಅಲ್ಲ ಅನ್ನೋದು ಗೊತ್ತಾಗಿರುತ್ತೆ. ಸೊ ಬಿಗ್ ಬಾಸ್ ಮನೆಯ ನರಿ ಯಾರು ಅಂತ ಅನ್ಸುತ್ತೆ ಸರ್, ಕುತಂತ್ರಿ ಯಾರು ಅಂತ ಅನ್ಸುತ್ತೆ ನಿಮಗೆ? ತುಂಬ ದೊಡ್ಡ ವರ್ಡ್ ಆಗೋಯ್ತು ಮೇಡಮ್ ಇದು. ನನಗೆ ಯಾಕೋ ಮತ್ತೆ ಬಿಗ್ ಬಾಸ್ ಮನೇಲಿ ಸೋಫಾ ಮೇಲೆ ಕೂತಿದ್ದೀನಿ ಅನಿಸ್ತಾ ಇದೆ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೇಳ್ಬಿಟ್ರೆ. ಅಲ್ಲಿ ಕುತಂತ್ರ ಸ್ಟ್ರಾಟಜಿ ಪ್ರತಿಯೊಬ್ಬರು ಮಾಡ್ತಾರೆ, ಅದು ಬೇಕಲ್ಲಿ ಆ ಮನೆಗೆ. ಅದನ್ನು ಹೆಚ್ಚಾಗಿ ಯಾರು ಮಾಡ್ತಾರೆ, ನಾನು ಕುತಂತ್ರಿ ನರಿ ಅನ್ನೋ ಸ್ಟೇಟ್ಮೆಂಟ್ನ ತೊಗೊಳಲ್ಲ, ಅದು ಬಿಟ್ಟು ಸ್ಟ್ರಾಟಜಿ ಅಂತ ಹಾಕ್ತೀನಿ. ತುಂಬ ಸ್ಟ್ರಾಟಜಿ ಮಾಡಿಕೊಂಡು ಚೆನ್ನಾಗಿ ಆಡ್ತಿರೋಂಥ ವ್ಯಕ್ತಿ ಮಂಜಣ್ಣ. ಅವ್ರು ಮಾಡ್ತಾ ಇದ್ದಾರೆ, ಅವರು ನಾಮಿನೇಷನ್ಸ್ ಅಂತ ಬಂದಾಗ ಸ್ಟ್ರಾಟಜಿ ಮಾಡ್ತಾರೆ, ಆಟ ಅಂತ ಬಂದಾಗ ಸ್ಟ್ರಾಟಜಿ ಮಾಡ್ತಾರೆ. ಸೊ ಇದೆಲ್ಲವೂ ಮನೆಗೆ ಬೇಕು. ಇದು ಇರೋದ್ರಿಂದನೇ ಅವರು ಸರ್ವೈವ್ ಆಗ್ತಾ ಬರ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ಆಡ್ತಿರೋದಕ್ಕೆ ಅವರು ಜನರಿಗೂ ಇಷ್ಟ ಆಗ್ತಾ ಇದ್ದಾರೆ, ಸರ್ವೈವ್ ಆಗ್ತಾನೂ ಹೋಗ್ತಾ ಇದ್ದಾರೆ. ಕಂಟಿನ್ಯೂ ಮಾಡಲಿ, ಬಟ್ ತುಂಬ ಪರ್ಸ್ನಲಾಗಿ ಇನ್ನೊಬ್ರಿಗೆ ಹರ್ಟ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಅಷ್ಟೇ. ಎಸ್ ಸರ್, ಗೌತಮಿ ಅವ್ರಿಗೆ ಇವತ್ತಿನ ತನಕ ಬರ್ತಿರೋ ಒಂದು ಸ್ಟೇಟ್ಮೆಂಟ್ ಅಂದರೆ ನಗುವಿನ ಒಂದು ಮುಖವಾಡ ಹಾಕ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್, ಅದು ಮನೇಲಿರೋರೇ ಹೇಳಿರೋದು. ಸೊ ಅದು ಹೌದಂತ ಅನ್ಸುತ್ತಾ ಸರ್ ನಿಮಗೆ? ಈ ವಿಚಾರದ ಬಗ್ಗೆ ಯೋಗರಾಜ್ ಸರ್ ಬಂದಾಗ ಒಂದು ಸ್ಟೇಟ್ಮೆಂಟ್ ಹಾಗೆ ಬರುತ್ತೆ, ಆವಾಗ ನಾನೇ ಗೌತಮಿಯವ್ರನ್ನ ಡಿಫೆಂಡ್ ಮಾಡ್ಕೋತೀನಿ. ಯಾಕೆಂದರೆ ನಗುವಿನ ಮುಖವಾಡ ಹಾಕ್ಕೊಂಡು ಇಷ್ಟು ದಿನ ಸರ್ವೈವ್ ಆಗೋಕ್ಕಾಗಲ್ಲ. ಯಾವುದೇ ಮುಖವಾಡ ಆಗಿರ್ಬೋದು. ನನ್ನ ವಿಚಾರಕ್ಕೆ ಬಂದ್ರೂ ನಾನು ಮುಖವಾಡ ಹಾಕಿದ್ದಿದ್ರೆ ನನ್ನ ವ್ಯಕ್ತಿತ್ವ ಫಸ್ಟಿಂದ ಕೊನೆವರೆಗೂ ಹಂಗಿರ್ತಿರ್ಲಿಲ್ಲ. ಗೌತಮಿ ಅವ್ರದ್ದು ಅಷ್ಟೇ, ಅವ್ರದ್ದು ಮುಖವಾಡ ಅಲ್ಲ, ಅವರು ಇರೋ ರೀತಿ ಹಾಗೆ. ಬಟ್ ಇವಾಗ ಆಟ ಏನು ಅಂತ ಇವಾಗ ಅರ್ಥ ಮಾಡಿಕೊಂಡು ಅವ್ರು ಅದರಿಂದ ಹೊರಗಡೆ ಬಂದು ಬೇರೆ ರೀತಿ ನಾನು ಆಡಲೇಬೇಕು, ಇಲ್ಲಾಂದರೆ ನಾನು ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಇವಾಗ ಬೇರೆ ರೀತಿ ಆಟ ಶುರು ಮಾಡಿದ್ದಾರೆ. ಸೊ ಅದು ಮುಖವಾಡ ಅಲ್ಲ, ನನ್ನ ಪ್ರಕಾರ ಅವ್ರು ಇರೋ ರೀತಿನ ಚೇಂಜ್ ಮಾಡಿಕೊಂಡು ಆಟಕ್ಕೋಸ್ಕರ ಬದಲಾಯಿಸ್ಕೊಂಡಿದ್ದಾರೆ. ರಜತ್ ಅವರ ಆಟ ನೋಡಿದಾಗ ಏನು ಅನಿಸುತ್ತೆ ಸರ್? ಯಾಕಂದರೆ ಇಷ್ಟು ದಿನ ನೀವುಗಳು ಆಟ ಆಡಿಕೊಂಡು ಆದರೆ ಅಳಿವು ಉಳಿವಿಗಾಗಿ ಒಂದು ಹೋರಾಟ ಇತ್ತು. ಈಗ ಮಧ್ಯದಲ್ಲಿ ಇನ್ನೊಬ್ರು ಪ್ಲೇಯರ್ ಬಂದಿದ್ದಾರೆ. ಸೊ ಡೈಲಾಗ್ ಮೇಲೆ ಡೈಲಾಗು ಬರ್ತಾ ಇದೆ. ಸೊ ಆ ಮಾತುಗಳು ಹಾಗೆ ಇದ್ದಾವೆ ಸರ್, ಏನು ಅನಿಸುತ್ತೆ ಸರ್? ರಜತ್ ಒಬ್ಬ ಕಂಪ್ಲೀಟ್ ಪ್ಲೇಯರ್ ಅಂತ ಅನ್ನಿಸ್ತಾನೆ. ಒಂದು ರಜತ್ ಆಡ್ತಿರೋ ರೀತಿ ಎಲ್ಲವೂ ಚೆನ್ನಾಗಿದೆ. ಆ ಡೈಲಾಗ್ಗಳು ಒಂದೊಂದು ಸತಿ ಖುಷಿ ಕೊಟ್ಟರೆ ಇನ್ನೊಂದು ಕೆಲವೊಂದು ಸತಿ ಬೇಜಾರು ಮಾಡುತ್ತೆ. ಸೊ ಬಟ್ ಅದು ಅವನ ಕ್ಯಾರೆಕ್ಟರಿಸ್ಟಿಕ್ ಅನ್ಸುತ್ತೆ, ಅದು ಅವನಿರೋದೇ ಹಾಗೆ. ಅವ್ನಿಗೇನು ಅನ್ಸುತ್ತೋ ಅದನ್ನು ನೇರವಾಗಿ ಹೇಳೋವಂಥನೇ ವ್ಯಕ್ತಿ ಅವನು. ಬಟ್ ಭಾಷೆ ವಿಚಾರದಲ್ಲಿ ಒಂದು ಸ್ವಲ್ಪ ಹಿಡಿತಾ ಇರಬೇಕಾಗಿತ್ತು. ಅದ್ರ ಬಗ್ಗೆ ಅಣ್ಣ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಅಣ್ಣ ಅವನಿಗೆ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಈ ವೀಕೆಂಡು. ಅವನು ಅದನ್ನು ಪಕ್ಕ ತಿದ್ಕೋತಾನೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಏನೇ ಅವನ ಕಡೆಯಿಂದ ತಪ್ಪಾಗ್ತಿದ್ರು ಅದನ್ನು ತಿದ್ದುಕೊಂಡು ಮುಂದೆ ಹೋಗುವಂಥ ವ್ಯಕ್ತಿ. ಈ ಥರ ತಪ್ಪಾಗಿದೆ ನಿನ್ನಿಂದ ಅಂತ ಹೇಳಿದಾಗ, ಇಲ್ಲ ನಾನು ರೆಕ್ಟಿಫೈ ಮಾಡ್ಕೋತೀನಪ್ಪ, ನಾನು ರೆಕ್ಟಿಫೈ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳುವಂಥ ವ್ಯಕ್ತಿ. ಅದ್ರ ಜೊತೆಗೆ ನಾನು ಇರೋದೇ ಹೀಗೆ ಅಂತ ಇರೋವಂಥ ವ್ಯಕ್ತಿನೂ ಕೂಡ ಹೌದು. ಸೊ ಆ ಒಂದು ವ್ಯಕ್ತಿತ್ವ ಎಲ್ಲ ಅವನಿಗೆ ಟಾಪ್ವರೆಗೂ ಹೋಗುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ.